ಒಬ್ಬ ಜಗದೀಶ್ ಅಂತೇಳಿ ನನ್ನ ಮೇಲೆ ಮಾತಾಡಿದ್ದಾನೆ, ನಿರಂತರವಾಗಿ ಮಾತಾಡ್ತಾ ಇದ್ದಾನೆ. ನಾನು ಧರ್ಮಸ್ಥಳದಿಂದ ಬರೋವರೆಗೂ ಅವನು ಏನು ನೋಡಿರಲಿಲ್ಲ. ಆದರೆ ಇವತ್ತು ನಾನು ಅಸೆಂಬ್ಲಿಯಲ್ಲೂ ಕೂಡ ಅವನ ಮೇಲೆ 11 ಕ್ರಿಮಿನಲ್ ಕೇಸ್ ಐತೆ. ಕೋರ್ಟು ಕೂಡ ಅವನನ್ನು ಜೈಲಿಗೆ ಹಾಕಿತ್ತು 3 ತಿಂಗಳು. ಹೈಕೋರ್ಟಲ್ಲೂ ಕೂಡ ಅವನಿಗೆ 2 ಲಕ್ಷ ದಂಡ ಹಾಕವ್ರೆ. ಅವನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನಿನ್ನೆ ನಾವು ಧರ್ಮಸ್ಥಳಕ್ಕೆ ಹೋದಾಗ ಬಂದು ಯಲಾಂಗ್ದು ಒಂದು ಫ್ಲೈಓವರ್ ಮೇಲೆ, ಯಾಕಂದ್ರೆ ಅವ್ನು ಕೆಳಗಡೆ ಇಳಿಯೋಕ್ಕೂ ಧೈರ್ಯ ಇಲ್ಲ, ಫ್ಲೈಓವರ್ ಮೇಲೆ ನಿಂತ್ಕೊಂಡು ಈ ಜಾಗ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಕುಟುಂಬಕ್ಕೆ ಸೇರಿದಂಥ ಜಾಗ, 2008ರಲ್ಲಿ ವಿಶ್ವನಾಥ್ ಡಿನೋಟಿಫಿಕೇಶನ್ ಮಾಡಿಸ್ಕೊಟ್ಬಿಟ್ಟ, ಅದನ್ನು ಬೇರೆಯವ್ರಿಗೆ ಯಾರಿಗೋ ಮಾರ್ಸವನೆ ಅಂತೇಳಿ 100ಕ್ಕೆ 200 ಭಾಗ ಸುಳ್ಳನ್ನು ಹೇಳುವಾಗವನೆ. ಕೆಲವರು ಜನ ನಂಬ್ತಾರೆ ಅದನ್ನ. ಆಮೇಲೆ 100 ಕೋಟಿ ರೂಪಾಯಿ ದುಡ್ಡನ್ನ, ಬ್ಲ್ಯಾಕ್ ಮನಿಯನ್ನ ವೀರೇಂದ್ರ ಹೆಗ್ಡೆ ಅವರ ಮೈಕ್ರೋ ಫೈನಾನ್ಸ್ ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳವನೆ ಅವನು. ನಿಮ್ಮ ಮಾಧ್ಯಮದ ಮುಖಾಂತರ ಎರಡೇ ಕೇಳ್ತೀನಿ, ಇನ್ನೂ ಸಾಕಷ್ಟು ಮಾತಾಡೋದೈತೆ, ಮುಂದಕ್ಕೆ ನಾನು ಮಾತಾಡ್ತೀನಿ. ಇವತ್ತು ಪ್ರಿವಿಲೇಜ್ ಮೂವ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಾವು ಅಸೆಂಬ್ಲಿಯಲ್ಲಿ ಮಾತಾಡಿರೋದನ್ನ ಅವ್ನು ಹೊರಗಡೆ ಮಾತಾಡಿದಾಗ ನನ್ನ ಹಕ್ಕುಗಳಿಗೆ ಚ್ಯುತಿಯನ್ನು ಬಂದಿರೋದ್ರಿಂದ ನಾನು ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ಹಕ್ಕುಚ್ಯುತಿಯನ್ನು ಮಂಡಿಸ್ತಾ ಇದ್ದೀನಿ. ಡೆಫರ್ಮೇಷನ್ ಕೇಸ್ಗೆ ಹೋಗ್ತೀನಿ, ಕ್ರಿಮಿನಲ್ ಕೇಸ್ಗೆ ಹೋಗ್ತೀನಿ, ನಾನು ಕೋರ್ಟ್ಗೆ ಹೋಗ್ತೀನಿ ಅವನ ವಿರುದ್ಧವಾಗಿ. ಇವತ್ತು ಅವನು ಏನು 2 ಹೇಳಿದ್ದಾನೆ, ಅದರಲ್ಲಿ 0.001% ದಾಖಲೆಯನ್ನು ಕೊಟ್ಟರೆ, ಸತ್ಯಾಂಶವನ್ನು ಹೇಳಿದ್ರೆ ನಾನು ಆ ಕ್ಷಣದಿಂದ ರಾಜಕಾರಣದಿಂದ ನಿವೃತ್ತಿ ಹೊಂದ್ತೀನಿ.